ನಮ್ಮ ಕಾಲ್ ಸೆಂಟರ್ಗೆ ಕೆಲವು ದೂರವಾಣಿ ಕರೆಗಳು ಬಂದಿದ್ದಾವೆ. ಅವುಗಳನ್ನು ನಾವು ಆ ದೂರವಾಣಿ ಕರೆಗಳ ಆಧಾರದ ಮೇಲೆ ಕುಂಭಮೇಳಕ್ಕೆ ಹೋಗಿದ್ದಂಥವರನ್ನು ಸಂಪರ್ಕ ಮಾಡಿದ್ದೇವೆ. ಬಹುತೇಕ ಜನ ಸಂಪರ್ಕದಲ್ಲಿದ್ದಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಹೋಗಿದ್ದಂಥ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಫೋನಲ್ಲಿ ರಿಂಗ್ ಆಗ್ತಾ ಇದೆ, ಆದರೆ ಅವರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಇನ್ಯಾರಾದರೂ ಕರ್ನಾಟಕದವರು ಅಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ನಮ್ಮ ಅಧಿಕಾರಿನೇ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ನೇರವಾಗಿ, ಯಾಕೆಂದರೆ ಸರ್ಕಾರದಿಂದ ಯಾವುದೂ ಅಧಿಕೃತ ಮಾಹಿತಿ ಬರದೇ ಇರೋದರಿಂದ ಗಾಯಾಳುಗಳ ಹೆಸರುಗಳಾಗಲಿ ಅಥವಾ ಮೃತರ ಹೆಸರುಗಳಾಗಲಿ ಸರಿಯಾಗಿ ಸಿಗದೇ ಇರೋದರಿಂದ ನಮ್ಮ ಒಬ್ಬ AS ಅಧಿಕಾರಿ ಹರ್ಷಲ್ ಅವರನ್ನ ಅಲ್ಲಿಗೆ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ಅಂತೇಳಿ ನಾವು ಅವರನ್ನು ಕಳಿಸ್ಕೊಟ್ಟಿದ್ದೇವೆ. ಹಣಕಾಸು ಆಯೋಗದವರು ಕರ್ನಾಟಕಕ್ಕೆ 11,495 ಕೋಟಿ ಅನುದಾನವನ್ನು ಶಿಫಾರಸು ಮಾಡಿದ್ದಾರೆ. ಹಣಕಾಸು ಆಯೋಗ ಶಿಫಾರಸು ಮಾಡಿದ ಮೇಲೆ ಅದನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಇದ್ದರೂ ಸಹ 11,495 ಕೋಟಿಯನ್ನು ಕೊಡದೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಬಂದಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರಿಗೆ ಮಾತ್ರ ಪ್ರಧಾನಮಂತ್ರಿ, ಆದರೆ ಅದರಲ್ಲಿ ಬರೋ ದುಡ್ಡು GST ಕಟ್ಟೋದಕ್ಕೆ ಕೂಡ ಸಾಲೋದಿಲ್ಲ. ಕುಂಭಮೇಳದಲ್ಲಿ ನಡೆದಂಥ ದುರ್ಘಟನೆಗೆ ಸಂಬಂಧಿಸಿದ ಹಾಗೆ ಕರ್ನಾಟಕದಿಂದ ಅಲ್ಲಿಗೆ ಪ್ರವಾಸ ಮಾಡಿದ್ದಂತಹ 4 ಪ್ರವಾಸಿಗರು ಏನು ಮೃತರಾಗಿದ್ದಾರೆ, ಅವರ ಶರೀರಗಳನ್ನು ಈಗ ನಮ್ಮ ಅಧಿಕಾರಿಗಳು ಆ್ಯಂಬ್ಯುಲೆನ್ಸ್ ಮುಖಾಂತರ ದೆಹಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಅವರ ಬಾಡಿ ಏರ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮೊದಲು ಎಂಬಾಲ್ಮಿಂಗ್ ಮಾಡಬೇಕಾಗುತ್ತೆ. ಆ ಕೆಲಸ ಈಗ ದೆಹಲಿಯಲ್ಲಿ ನಡೆದಿದೆ. 3:20 ಫ್ಲೈಟಿಗೆ ದೆಹಲಿಯಿಂದ ನೇರವಾಗಿ ಆ ಕುಟುಂಬದ ಸದಸ್ಯರು ಜೊತೆಗೆ ನಮ್ಮ ಅಧಿಕಾರಿಗಳು ಬೆಳಗಾವಿಯಿಂದ ಹರ್ಷ ಅನ್ನುವಂಥವರು ಮತ್ತು ಬೇರೆ ಅಧಿಕಾರಿಗಳು ಆ ಬಾಡಿಗಳ ಜೊತೆಗೆ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ನೇರವಾಗಿ ಸಂಜೆ ಬೆಳಗಾವಿಗೆ ಅವರ ಪಾರ್ಥಿವ ಶರೀರವನ್ನು ನಾವು ತಲುಪಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಧಿಕಾರಿಗಳು ದೆಹಲಿಯಲ್ಲಿ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯನ್ನು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರಿಗೆ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಶರೀರಗಳು ಸಂಜೆ ಅಷ್ಟೊತ್ತಿಗೆ ಬೆಳಗಾವಿಗೆ ತಲುಪ್ತವೆ. ಏತನ್ಮಧ್ಯ ನಮ್ಮ ಕಾಲ್ ಸೆಂಟರ್ಗೆ ಕೆಲವು ದೂರವಾಣಿ ಕರೆಗಳು ಬಂದಿದ್ದಾವೆ. ಅವುಗಳನ್ನು ನಾವು ಆ ದೂರವಾಣಿ ಕರೆಗಳ ಆಧಾರದ ಮೇಲೆ ಕುಂಭಮೇಳಕ್ಕೆ ಹೋಗಿದ್ದಂಥವರನ್ನು ಸಂಪರ್ಕ ಮಾಡಿದ್ದೇವೆ. ಬಹುತೇಕ ಜನ ಸಂಪರ್ಕದಲ್ಲಿದ್ದಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಹೋಗಿದ್ದಂಥ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಫೋನಲ್ಲಿ ರಿಂಗ್ ಆಗ್ತಾ ಇದೆ, ಆದರೆ ಅವರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಸೊ ಒಬ್ಬರನ್ನು ನಾವಿನ್ನೂ ಟ್ರೇಸ್ ಮಾಡಬೇಕಾಗಿದೆ. ಇದರ ಮಧ್ಯದಲ್ಲಿ UP ಸರ್ಕಾರದಿಂದ ನಮಗೆ ಯಾವುದೂ ಕೂಡ ಅಧಿಕೃತ ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ. ಅವರು ಇವತ್ತು ಕೂಡ ನಮಗೆ ಯಾವುದೂ ಮಾಹಿತಿಯನ್ನು ಹಂಚ್ಕೊಳ್ತಾ ಇಲ್ಲ. ಇವೆಲ್ಲ ಪರಿಸ್ಥಿತಿ ಇರೋದರಿಂದ ನಮ್ಮ ರಾಜ್ಯದ IAS ಅಧಿಕಾರಿ ಹರ್ಷಲ್ ಅನ್ನೋರನ್ನು ದೆಹಲಿಗೆ ಹೋಗಿ ದೆಹಲಿಯಿಂದ ಕುಂಭಮೇಳದ ಸ್ಥಳಕ್ಕೆ ಹೋಗಿ ಅಲ್ಲಿ ಇರುವಂಥ ಆಸ್ಪತ್ರೆಗಳಿಗೆ ಭೇಟಿ ಮಾಡಿ, ಇನ್ಯಾರಾದರೂ ಕರ್ನಾಟಕದವರು ಅಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ನಮ್ಮ ಅಧಿಕಾರಿನೇ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ನೇರವಾಗಿ, ಯಾಕೆಂದರೆ ಸರ್ಕಾರದಿಂದ ಯಾವುದೂ ಅಧಿಕೃತ ಮಾಹಿತಿ ಬರದೇ ಇರೋದರಿಂದ ಗಾಯಾಳುಗಳ ಹೆಸರುಗಳಾಗಲಿ ಅಥವಾ ಮೃತರ ಹೆಸರುಗಳಾಗಲಿ ಸರಿಯಾಗಿ ಸಿಗದೇ ಇರೋದರಿಂದ ನಮ್ಮ ಒಬ್ಬ AS ಅಧಿಕಾರಿ ಹರ್ಷಲ್ ಅವರನ್ನ ಅಲ್ಲಿಗೆ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ಅಂತೇಳಿ ನಾವು ಅವರನ್ನು ಕಳಿಸ್ಕೊಟ್ಟಿದ್ದೇವೆ. ಅವರು ದೆಹಲಿ ಮುಖಾಂತರ ಪ್ರಯಾಗ್ರಾಜ್ಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಈ 4 ಮೃತರ ಶರೀರ ಇವತ್ತು ಸಂಜೆ ಬೆಳಗಾವಿಗೆ ತರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರ ಕುಟುಂಬದವರಿಗೆ ಸರ್ಕಾರದ ವತಿಯಿಂದ ನಾನು ಈ ದುರ್ಘಟನೆಯಲ್ಲಿ ಆದಂತಹ ಪ್ರಾಣಹಾನಿಗೆ ಶೋಕವನ್ನು ವ್ಯಕ್ತಪಡಿಸ್ತೇನೆ. ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬದವರಿಗೆ ಬರಲಿ ಅಂತಲೂ ಕೂಡ ನಾನು ಆಶಿಸ್ತೇನೆ. ಒಟ್ಟಾರೆ ಇದೊಂದು ಪರಿಹಾರ ಕೊಡ್ತೇವೆ, ಅದೇನು ದೊಡ್ಡ ವಿಷಯ ಅಲ್ಲ, ಅವು ಯಾವುದು ಭಾಳ ಮುಖ್ಯ ವಿಷಯ ಅಲ್ಲ. ಪರಿಹಾರ ನಾವು ಕೊಡ್ತೇವೆ. ಅವ್ರಿಗೆ ಬೇಕಾದಂಥ ಎಲ್ಲ ಖರ್ಚನ್ನು ಕೂಡ ನಾವು ಈಗಾಗಲೇ ಭರಿಸಿದ್ದೇವೆ.
ಅದು ಏರ್ ಟಿಕೆಟ್ ಆಗಲಿ, ಬಾಡಿಯನ್ನು ತರೋದಕ್ಕೆ ಏರ್ ಲೈನ್ಗೆ ತಗಲ್ತಕ್ಕಂಥ ವೆಚ್ಚ ಆಗಲಿ, ಅವರ ಕುಟುಂಬದ ಸದಸ್ಯರು ಪ್ರವಾಸ ಮಾಡಲಿಕ್ಕೆ ಅದರ ವೆಚ್ಚ ಆಗಲಿ, ಇವೆಲ್ಲವನ್ನು ಕೂಡ ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಬರೆಸಿದ್ದೇವೆ. ಉಳಿದಂಥ ಪರಿಹಾರ ಕೊಡೋದಕ್ಕೂ ಕೂಡ ಏನು ಅಡ್ಡಿ ಆತಂಕ ಇಲ್ಲ. ಈಗ ಪರಿಹಾರ ಭಾಳ ಮುಖ್ಯ ಏನಲ್ಲ. ನಷ್ಟಕ್ಕೆ ಯಾವುದು ಪರಿಹಾರ, ಪ್ರಾಣ ನಷ್ಟಕ್ಕೆ ಯಾವ ಪರಿಹಾರನೂ ಸಮಾನ ಅಲ್ಲ. ಆದರೂ ಕೂಡ ಆ ಕುಟುಂಬದವರ ಜೊತೆಗೆ ಸರ್ಕಾರ ನಮ್ಮ ಸಹಾನುಭೂತಿ ಇದೆ. ಅವರ ನಷ್ಟವನ್ನು ಭರಿಸ್ಕೊಳ್ತಕ್ಕಂಥ ಶಕ್ತಿ ಆ ಕುಟುಂಬದವರಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ ನಾವು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದ ನಿರೀಕ್ಷೆಗಳು ಏನು, ಅವರ ಆಯವ್ಯಯಕ್ಕೆ ಅನ್ನೋದನ್ನು ಲಿಖಿತವಾಗಿ ಮತ್ತು ಮೌಖಿಕವಾಗಿಯೂ ಕೂಡ ನಾವು ಅವರಿಗೆ ನಮ್ಮ ಮನವಿಗಳನ್ನು ಸಲ್ಲಿಸಿದ್ದೇವೆ. ಆದರೆ ಈ ಹಿಂದಿನ ವರ್ಷಗಳು ಅವರು ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯ, ಮಲತಾಯಿ ಧೋರಣೆಯನ್ನು ನೋಡಿದಾಗ ನಮ್ಮ ಯಾವ ಮನವಿಗೆ ಎಷ್ಟು ಮಟ್ಟಿಗೆ ಅವರು ಕಿವಿ ಕೊಡ್ತಾರೆ ಅನ್ನುವಂಥ ಅನುಮಾನ ನನಗಂತೂ ಕಾಡ್ತಾ ಇದೆ. ಆದರೂ ರಾಜ್ಯ ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾಗಿ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಅವರು ನಮಗೆ ಹೊಸದು ಏನು ಕೊಡ್ತಾರೋ ಬಿಡ್ತಾರೋ, ಸದ್ಯ ಹಳೇದು ನಮಗೆ ಬರಬೇಕಾಗಿರೋದು ಕೊಟ್ಬಿಟ್ರೆ ಸಾಕಾಗಿದೆ. ಹಣಕಾಸು ಆಯೋಗದವರು ಕರ್ನಾಟಕಕ್ಕೆ 11,495 ಕೋಟಿ ಅನುದಾನವನ್ನು ಶಿಫಾರಸು ಮಾಡಿದ್ದಾರೆ. ಹಣಕಾಸು ಆಯೋಗ ಶಿಫಾರಸು ಮಾಡಿದ ಮೇಲೆ ಅದನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಇದ್ದರೂ ಸಹ 11,495 ಕೋಟಿಯನ್ನು ಕೊಡದೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಬಂದಿದೆ. ಈ 11,495 ಕೋಟಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಇದು ಹಣಕಾಸು ಆಯೋಗದವರು ಶಿಫಾರಸು ಮಾಡಿರುವ ಅನುದಾನ. ಇದನ್ನು ನಾವು ಅವರಿಂದ ನಿರೀಕ್ಷೆ ಮಾಡಿದ್ದೇವೆ, ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಎರಡನೇದು, ಅವರು ಕೇಂದ್ರ ಸರ್ಕಾರದವರು ಅವರ ಬಜೆಟ್ನಲ್ಲೇ ಘೋಷಣೆ ಮಾಡಿ ಸಂಸತ್ನಲ್ಲಿ ಅನುಮೋದನೆ ಆಗಿದೆ. ಮಧ್ಯ ಕರ್ನಾಟಕ ಅಂದರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದಲ್ಲಿ ಜನಗಳ ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಏನು ನಾವು ಅಪ್ಪರ್ ಭದ್ರಾ ಯೋಜನೆ ಕೆಲಸ ನಡೀತಾ ಇದೆ, ಈ ಯೋಜನೆಗೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿದೆ. ಇದು ಕೊಡ್ತೀವಿ ಅಂತ ಹೇಳಿ 2 ವರ್ಷ ಕಳೆದರೂ 53 ಪೈಸಾ ಕೂಡ ಕೊಡದೆ ನಮಗೆ ಇಲ್ಲಿವರೆಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು ಈ ಬಾರಿನೂ ಅವರಿಗೆ ಮನವಿ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ. 5,300 ಕೋಟಿ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ಬರಬೇಕಾದಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಇದು ಅವರು ಬಜೆಟ್ನಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ನಿರೀಕ್ಷೆ ನಾನು ಕರ್ನಾಟಕದ ಜನಗಳ ಪರವಾಗಿ ಮಾಡ್ತೇನೆ. ಮೂರನೇದು, ನಮ್ಮ ರಾಜ್ಯದ ಹಕ್ಕು, ನಮ್ಮ ನೀರು, ಮಹದಾಯಿ ಯೋಜನೆಯಲ್ಲಿ ಆಗಲಿ, ಕಾವೇರಿ ಯೋಜನೆಯಲ್ಲಾಗಲಿ ನಮ್ಮ ನೀರು ಹರಿದು ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದೆ. ನಮ್ಮ ನೀರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಕೇಂದ್ರ ಸರ್ಕಾರ ಅಂಕುಶವನ್ನು ಹಾಕಿ ಇಲ್ಲಿವರೆಗೂ ನಮ್ಮ ನೀರು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಕಾವೇರಿಯಲ್ಲಿ ಮೇಕೆದಾಟು ಯೋಜನೆ ಮತ್ತು ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ತಕ್ಷಣ ಅನುಮತಿಯನ್ನು ಕೊಡಬೇಕು ಅಂತಲೂ ಕೂಡ ನಾವು ಮನವಿ ಮಾಡಿದ್ದೇವೆ. ಇದು ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬಜೆಟ್ ಮುಖಾಂತರ ಅಂತ ಅಂದ್ಕೊಂಡಿದ್ದೇವೆ. ಕರ್ನಾಟಕದ 2 ವಿಶೇಷ ವಲಯಗಳು, ಒಂದು ಹಿಂದುಳಿದಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಸಾಕಷ್ಟು ನೈಸರ್ಗಿಕ ಸವಾಲುಗಳನ್ನು ಹೊಂದಿರತಕ್ಕಂಥ ಮಲೆನಾಡು ಕರ್ನಾಟಕ, ಈ 2 ಪ್ರದೇಶಗಳಿಗೆ ವಿಶೇಷವಾದಂಥ ಅನುದಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಮತ್ತು ಮಲೆನಾಡು ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡಬೇಕು ಅಂತ ಕೂಡ ನಾನು ರಾಜ್ಯದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮುಂದುವರೆದು ಕರ್ನಾಟಕದಲ್ಲಿ ನಾವು ಬಡವರಿಗೆ ಕೊಡ್ತಕ್ಕಂಥ ಪಿಂಚಣಿ ಯೋಜನೆಗಳು, 1 ವರ್ಷಕ್ಕೆ 10,495 ಕೋಟಿ ಕೊಡ್ತೇವೆ. ಕೇಂದ್ರ ಸರ್ಕಾರದಿಂದ ಇದಕ್ಕೆ ನಮಗೆ ಬರ್ತಾ ಇರೋದು ಕೇವಲ 471 ಕೋಟಿ, ಅಂದರೆ 5% ಕೂಡ ಭಾಗ ಕೊಡ್ತಾ ಇಲ್ಲ. ಇದು ಕಳೆದ 13 ವರ್ಷದಿಂದ 1 ಪೈಸಾ ಕೂಡ ಹೆಚ್ಚಳ ಮಾಡಿಲ್ಲ ಅವರು. ಇದು ಬಡವರಿಗೆ ಮಾಡ್ತಾ ಇರೋ ಅನ್ಯಾಯ. ಕರ್ನಾಟಕದಲ್ಲಿ ಎಷ್ಟೋ ಜನ ವಯೋವೃದ್ಧರು, ವಿಧವೆಯರು, ಅಂಗವಿಕಲರು, ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇರೋರು, ಇವರೆಲ್ಲರಿಗೂ ಕೂಡ ಅಲ್ಪ ಸಹಾಯ ಮಾಡಬೇಕಾದ್ರೆ
ಈ ಪಿಂಚಣಿಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥ ಪುಡಿಗಾಸನ್ನು ಹೆಚ್ಚಳ ಮಾಡಬೇಕು ಅಂತಲೂ ನಾವು ಒತ್ತಾಯ ಮಾಡಿದ್ದೇವೆ, ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರಿಗೆ ಮಾತ್ರ ಪ್ರಧಾನಮಂತ್ರಿ, ಆದರೆ ಅದರಲ್ಲಿ ಬರೋ ದುಡ್ಡು GST ಕಟ್ಟೋದಕ್ಕೆ ಕೂಡ ಸಾಲೋದಿಲ್ಲ. 13 ವರ್ಷ ಹಿಂದೆ ಫಿಕ್ಸ್ ಆಗಿದೆ. ಕಳೆದ 13 ವರ್ಷದಿಂದ ಬಡವರು ಮನೆ ಕಟ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥ ದುಡ್ಡು ಹೆಚ್ಚಳ ಮಾಡಿಲ್ಲ. ನಾವು ಭಾಳ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿದ್ದೇವೆ, ಬಡವರಿಗೆ ನೀವು ಕೊಡ್ತಕ್ಕಂಥ ಮನೆ ಕಟ್ಕೊಳ್ತಕ್ಕಂಥ ದುಡ್ಡು ಎಲ್ಲಿಗೂ ಸಾಲ್ತಾ ಇಲ್ಲ ಇವತ್ತಿನ ಖರ್ಚಿಗೆ. ಆ ಹಳೇ 12 ವರ್ಷ ಹಿಂದೆ ನಿಗದಿ ಮಾಡಿರುವಂತಹ ದರವನ್ನು ಹೆಚ್ಚಳ ಮಾಡಿ ಆ ಬಡವರಿಗೆ ಸಹಾಯ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಕೊನೆಯದಾಗಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟ ಅಡಿಗೆ ಮಾಡತಕ್ಕಂಥವರು, ಸಹಾಯಕರು, ಇವರುಗಳಿಗೆ ಕಳೆದ 10 ವರ್ಷದಿಂದ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಡ್ತಕ್ಕಂತಹ ಹೆಚ್ಚಳವನ್ನು, 1 ರೂಪಾಯಿ ಕೂಡ ಅವರಿಗೆ ಗೌರವಧನವನ್ನು ಹೆಚ್ಚಳ ಮಾಡಿಲ್ಲ. ಇವರಿಗೆ ಈಗ 90% ರಾಜ್ಯ ಸರ್ಕಾರನೇ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವರು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟ ಕಾರ್ಯಕರ್ತೆಯರು ಇವರುಗಳಿಗೆ ಸಹಾಯಕ್ಕೆ ಬರಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ. ಕಳೆದ 10 ವರ್ಷ ಈ ಸರ್ಕಾರ ಬಂದ ಮೇಲೆ ಅವರಿಗೆ 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಈಗಲಾದರೂ ಕೂಡ ಹೆಚ್ಚಳ ಮಾಡಲಿ ಅಂತ ನಾನು ಆಶಿಸ್ತೇನೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಈ ಕೇತಗಾನಹಳ್ಳಿಯಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿ ಸರ್ಕಾರಿ ಭೂಮಿಯು ಸಹ ಸೇರಿಕೊಂಡು ಅದು ಒತ್ತುವರಿಯಾಗಿದೆ ಅನ್ನುವಂಥ ವಿಷಯದಲ್ಲಿ ಹೈಕೋರ್ಟ್ನವರು ಸರ್ಕಾರಕ್ಕೆ ಭಾಳ ತೀಕ್ಷ್ಣವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಸೂಚನೆಯನ್ನು ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಸೂಚನೆಯಂತೆ ತಕ್ಷಣ ಅದನ್ನು ತನಿಖೆ ಮಾಡಲಿಕ್ಕೆ ಸರ್ಕಾರ ಉನ್ನತ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದೆ. ಉನ್ನತ ಅಧಿಕಾರಿಗಳ ಹಂತದಲ್ಲಿ ತನಿಖೆ ಮಾಡಿ ಆದಷ್ಟು ಮುಂದಿನ ತಾರೀಕು ಅಂದರೆ ಫೆಬ್ರವರಿ 21ರ ಒಳಗಡೆ ಅವರಿಗೆ ತನಿಖಾ ವರದಿಯನ್ನು, ಅಷ್ಟರೊಳಗೆ ತನಿಖೆ ಮುಗಿಸಿ ತನಿಖಾ ವರದಿಯನ್ನು ನಾವು ಕೋರ್ಟಿಗೆ ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ನಾವು ತನಿಖೆ ಮಾಡಲಿಕ್ಕೆ 3 ತಿಂಗಳ ಸಮಯವನ್ನು ಕೇಳಿದ್ವಿ, ಆದರೆ ಹೈಕೋರ್ಟ್ನವರು ಅದಕ್ಕೆ ಒಪ್ಪಿಲ್ಲ. ಅವರು ಕಡಿಮೆ ಅವಧಿಯನ್ನು ಕೊಟ್ಟಿದ್ದಾರೆ. ಆದಷ್ಟು ಅವರು ಕೊಟ್ಟಿರುವಂತಹ ಕಡಿಮೆ ಅವಧಿಯಲ್ಲೇ ಈ ತನಿಖೆಯನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರ ತನಿಖಾ ವರದಿಯನ್ನು ಕೂಡ ನಾವು ಕೋರ್ಟಿಗೆ ಸಲ್ಲಿಸ್ತೇವೆ.